ನಮಸ್ಕಾರ, ನೀವು ನೋಡ್ತಿದ್ದೀರಾ ಕೆಬಿ ನ್ಯೂಸ್. ಬೀದರ್ ಬಸವ ಕಲ್ಯಾಣ ಜನತೆಗೆ ಕೆಬಿ ನ್ಯೂಸ್ ತಂಡದಿಂದ ಹೊಸ ವರ್ಷದ ಮೊದಲ ಹಬ್ಬವಾಗಿರುವ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸರ್ವರಿಗೂ. ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಮೊಳಕೆರೆ, ಬಸವ ಕಲ್ಯಾಣ. ಈಗಾಗಲೇ ನಮ್ಮ ಇವರಾಗಿರುವಂಥ ಶಿವಕುಮಾರ ಸ್ವಾಮೀಜಿಗಳು ಬೇಲೂರು ವಿರಕ್ತ ಮಠದ ಸ್ವಾಮಿಗಳಾಗಿರುವಂಥ ಶಿವಕುಮಾರ ಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಡಂಜಿಯವರ ವಿರುದ್ಧವಾಗಿ ನಿಮಗೆ ಸರ್ವನಾಶ ಆಗಲಿ ಅಂತ ಹೇಳಿಕೊಟ್ಟಿದ್ದಾರೆ. ಅವರಿಗೆ ನಾನು ಖಂಡಿಸ್ತೀನಿ. ಮೊದಲು ಪರಮ ಪೂಜ್ಯರಾಗಿರುವಂಥ ಅವರಿಗೆ ಶಿವಕುಮಾರ ಸ್ವಾಮಿ ವಿರಕ್ತ ಮಠದ ಪೂಜ್ಯರಿಗೆ ಖಂಡಿಸ್ತೀನಿ. ಯಾಕಂತಂದರೆ ಬಸವರಾಜ ಪಾಟೀಲ್ ಸಡಂಜಿಯವರು ಈ ಭಾಗದಲ್ಲಿ 12ನೇ ಶತಮಾನದ ಬಸವಣ್ಣವರ ಅನುಭವಗಳಿಟ್ಟುಕೊಂಡು ಬಸವ ಕಲ್ಯಾಣದ ಒಂದು ಒಳ್ಳೆಯ ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಚೌಡಾರಾಯನ ಅಂತಿರುವಂತಹದ್ದು ಸುಮಾರು 1025ರಲ್ಲಿ ಅವರು ಕನ್ನಡ ಭಾಷೆಯಲ್ಲಿ ಮೊದಲು ವಿಶ್ವಕೋಶವನ್ನು ಲೋಕಪಾಲಕ ರಚಿಸಿದಂಥ ಮಹಾನುಭಾವಿಗಳಿದ್ದಾರೆ. ಅವರ ಬಗೆಯಾಗಿ ಏನು ಇಟ್ಕೊಂಡು ಅವರೇನು ಇವತ್ತೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ವಿರುದ್ಧವಾಗಿ ನಾವು ಹೇಳ್ತಿದ್ದೀವಿ. ಪರಮ ಪೂಜ್ಯರಿ, ನಿಮಗೆ ಏನಾದರೂ ಮಾನಸಿಕ ತೊಂದರೆ ಆಗಿದ್ದರೆ ಬೇಗ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು. ಇಂಥ ರೀತಿ ಸ್ಟೇಟ್ಮೆಂಟ್ ಕೊಡೋದ್ರಿಂದ ತಮ್ಮ ಏನೂ ಕೆಲಸ ಆಗೋಕ್ಕಾಗಲ್ಲ. ಯಾರು ಸರ್ವನಾಶ ಅಂದರೆ ಏನಾಗೋಕ್ಕಾಗಲ್ಲ. ಮೊದಲು ನೀವು ತಮ್ಮ ಭಾವನೆಗಳಿಂದ ತಾವು ಲಿಂಗಾಯತರ ಅಂತ ಅಲ್ತಿರಲ್ಲ, ಲಿಂಗಾಯತರ ಬಗ್ಗೆದಾಗ ತಾವು ಓದಿಕೊಳ್ರಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತಂದ್ರೆ ಅವರು ವಿಶೇಷವಾಗಿ ಅವರ ಚರಿತ್ರೆ ನೋಡಿಕೊಂಡು ಸ್ಟೇಟ್ಮೆಂಟ್ ಕೊಡಬೇಕು. ಅವರು ಈ ಭಾಗದಲ್ಲಿ ನಮ್ಮ ಅನುಭವ ಮಂಟಪಕ್ಕಾಗಿ ಸುಮಾರು ಸತಿ ಕೆಲಸ ಮಾಡೋಂಥ ಪರಮ ಪೂಜ್ಯರು ನಮ್ಮ ಈ ಭಾಗದಲ್ಲಿ ಕೆಲಸ ಮಾಡಿರ್ತಾರೆ.